ನೋಡಿ ನಾನು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ಸ್ಪಷ್ಟೀಕರಣ ಕೂಡ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಪದೇ ಪದೇ ಹೇಳೋದ್ರಲ್ಲಿ ಅರ್ಥ ಇಲ್ಲ. ನಿನ್ನೆ ಅವ್ರು ಹೇಳ್ತಾರೆ ನರೇಗಾದಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನರೇಗಾ ಸಲುವಾಗಿ ವಿಶೇಷ ಅಧಿವೇಶನ ಕರೆದಿದ್ದೀನಿ, ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನಿನ್ನ ಕ್ಯಾಬಿನೆಟ್ನಲ್ಲಿ ಇದು ಆಗಿದೆ. ವಿಜೇಂದ್ರ ಅವ್ರು ಬಂದು ಏನು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಚರ್ಚೆಯಲ್ಲಿ ಪಾಲ್ಗೊಳ್ಳಿ ಅವರು. ನಾವು ಕೂಡ ಹೇಳ್ತೀವಿ ನರೇಗಾದಲ್ಲಿ ಏನೇನಾಗಿದೆ. ಅದರ ಸಲುವಾಗಿ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ, ಬಡ ಕೂಲಿಕಾರಿಗೆ ಸ್ಥಳೀಯವಾಗಿ ಏನು ಉದ್ಯೋಗ ಸಿಗ್ತಿತ್ತು, ನರೇಗಾದಲ್ಲಿ ಏನಿತ್ತು, ಈಗ ಹೊಸದಾಗಿ ಇವರೇನು ತಂದಿದ್ದಾರೆ ಅದರಲ್ಲಿ ಏನಿದೆ ಅಂತೇಳಿ ಎಳೆಯಾಗಿ ಇವತ್ತು ಸಹ ವಿಧಾನಸಭೆಯಲ್ಲಿ ಬಿಚ್ಚಿಡ್ತೀವಿ. ಆವಾಗ ಮತ್ತು ಹೋರಾಟನೂ ಕೂಡ ಮಾಡ್ತಾಯಿದ್ದೀವಿ. ಆವಾಗ ವಿಜೇಂದ್ರ ಉತ್ತರ ಕೊಡಲಿ. ನರೇಗಾ ಬಗ್ಗೆ ರಾಜ್ಯ ಸರ್ಕಾರ ಒತ್ತಿ ಹೇಳ್ತಾ ಇದೆ ಸರ್, ಆದರೂ ಕೂಡ ಕೇಂದ್ರ ಸರ್ಕಾರ ಬಿಜೆಪಿ ಯಾಕೆ ಜನ ವಿರೋಧಿ ಇದೆ. ಜನ ವಿರೋಧಿ, ಬಡವರ ವಿರೋಧಿ. ಮತ್ತು ಆ ಕಮಿಟಿಯಲ್ಲಿ ಮೊದಲು ಹೆಣ್ಣು ಮಕ್ಕಳು ಮತ್ತು SC/ST ಜನಕ್ಕೆ ಇದಕ್ಕಿತ್ತು, ಅದನ್ನು ಕೂಡ ತೆಗೆದಾಕಿದ್ದಾರೆ. ಇದು ಬಂಡವಾಳಶಾಹಿ ಗ್ರಾಮ ಪಂಚಾಯತ್ಗಳು ಸತ್ತೋಗ್ತವೆ. ಎಲ್ಲನೂ ಕೂಡ ಕೇಂದ್ರ ಸರ್ಕಾರದ ಏನು ಯೋಜನೆಗಳ ಜೊತೆ ಮಿಕ್ಸ್ ಮಾಡಿದ್ದಾರೆ. ಅಂದರೆ ನಿಮ್ಮ ಊರಲ್ಲಿ ನಿಮ್ಗೆ ಏನಾದರೂ ಕೆಲಸ ತೊಗೊಬೇಕಾದ್ರೆ ತೊಗೊಳಕ್ಕಾಗೋದಿಲ್ಲ. ಈಗ ಸಂಪೂರ್ಣವಾಗಿ ನರೇಗಾದಿಂದ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಜೊತೆಗೆ ಅದನ್ನು ಹೊಂದಾಣಿಕೆ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ತೆಗೆದುಕೊಳ್ಬೇಕು. ಅವರೇ ಚೂಸ್ ಮಾಡ್ತಾರೆ. ಯಾವ ಎಲ್ಲ ಗ್ರಾಮ ಪಂಚಾಯತಿಗಳು ಬರೋದಲ್ಲ, ಅವರು ಆಯ್ಕೆ ಮಾಡಿದಂಥ ಗ್ರಾಮ ಪಂಚಾಯತಿಗಳು. ಹೀಗಾಗಿ ಅದನ್ನು ಆ ನರೇಗಾನ ಇವತ್ತು ದಿವಸ ಮುಗಿಸ್ಬಿಟ್ಟಿದ್ದಾರೆ. ಅದನ್ನು ಜನ ವಿರೋಧಿ ಕೂಡ ಒಂದು ಚರ್ಚೆ ಮಾಡಬಹುದಾಗಿತ್ತು. ಏನು ಈಗ ನರೇಗಾ ಬಗ್ಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಎಲ್ಲ ನಿನ್ನೆ ರಿಜೆಕ್ಟ್ ಮಾಡಿದಾರಲ್ಲ. ಈಗ ತೆಲಂಗಾಣ ರಿಜೆಕ್ಟ್ ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳು, ತಮಿಳುನಾಡು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. BJP ರಾಜ್ಯಗಳು ಸುಮ್ಮನೆ ಮಾತಿಗೆ ಬರೋದಿಲ್ಲ. ಯಾರಿಗೆ ರಾಜ್ಯಗಳೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಅಲ್ಲ ರೀ, ಇದು ಯಾರು ರಿಜೆಕ್ಟ್ ಅಲ್ಲ. ಇದು ಕ್ವಶನ್ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ರಾಜ್ಯ ಅಲ್ಲ. ಕಾನೂನುಬದ್ಧವಾಗಿ ಇವತ್ತು ಸಹ ಬಡವರಿಗೆ, ಕೂಲಿಕಾರಿಗೆ ಏನು ಹಕ್ಕು ಕೊಟ್ಟಿತ್ತು, ಫಂಡಮೆಂಟಲ್ ರೈಟ್ ಅವ್ರಿಗೆ. ಎಲ್ಲಿ ಸ್ಥಳೀಯವಾಗಿ ಕೂಲಿ ಸಿಗೋದಿಲ್ಲ ಅವ್ರು ಕೂಲಿ ಕೊಡುವಂಥದ್ದು. ಆ ಯೋಜನೆಯನ್ನು ಒಯ್ದು ಇವರು ಮತ್ತು ಅಲ್ಲಿ ಸ್ಥಳೀಯವಾಗಿ ಇವತ್ತು ಸಹ ಕೆರೆಗಳಾಗಿರ್ಬೋದು, ಬಾಂದಾರ್ಗಳಾಗ್ಬೋದು, ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ಈ ಅಂಗನವಾಡಿಯಲ್ಲಿ ಎಲ್ಲವನ್ನೂ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇತ್ತು. ರಸ್ತೆಗಳನ್ನ ಮತ್ತು ಈ ಥರ ಕೆಲಸಗಳನ್ನ ಅವೆಲ್ಲವೂ ಕೂಡ ಇದು ಬೇಡ. ಈಗ ಕೇಂದ್ರ ಸರ್ಕಾರ ಯೋಜನೆ ಇರ್ತಲ್ಲ, ಆ ಯೋಜನೆಗೆ ಜೋಡಿಸ್ತಾರೆ ಇವರು. ರಾಜ್ಯ ಸರ್ಕಾರ 40% ಕೊಡಬೇಕಂತ ಇವರಿಗೆ. ಮೊದಲು ಲೇಬರ್ ಕಾಂಪೌಂಡಾಗ 100% ಕೇಂದ್ರ ಸರ್ಕಾರ ಇತ್ತು, ರಾಜ್ಯ ಸರ್ಕಾರಕ್ಕೆ ಏನೂ ಕೊಡುಗೆ ಇರಲಿಲ್ಲ. ಈಗ ಅದರಲ್ಲಿ 40%, ಮಟೀರಿಯಲ್ ಕಾಂಪೌಂಡರ್ನು 40% ಮಾಡಿ ಇವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗೋರು. ಅಶೋಕ್ ಅಂತ ಹೇಳ್ತಾರೆ 17,000 ಕೋಟಿ ಬರುತ್ತೆ, ಆದರೆ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ದುರಿ ಅಂತ ಅವರು. ಅದಕ್ಕೆ ನೀವು ನೋಡಿ, ನಿಮಗೆ ಈ ರೀತಿ ನಾನು ಹಾದಿಯಲ್ಲಿ ಉತ್ತರ ಕೊಡೋಕ್ಕಾಗೋದಲ್ಲ. 2 ದಿವಸ ಅಧಿವೇಶನ ಇದೆ, ಆ ಅಧಿವೇಶನದಲ್ಲಿ ಎಲ್ಲ ಕೊಡ್ತೀವಿ. ಅಶೋಕ್ ಅವ್ರಿಗೆ ಮಾತಾಡಲಿ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಈ ಎಲ್ಲ ಎಂಪ್ಲಾಯ್ಮೆಂಟ್ಸ್ ಏನು ಈಗ SC/ST ಇಂಟರ್ನಲ್ ರಿಸರ್ವೇಷನ್ ಸಲುವಾಗಿ ನಿಂತಿತ್ತಲ್ಲ, ಅದನ್ನು ಈಗ ಅದ್ರ ಬಗ್ಗೆ ಏನಾದರೂ ಒಂದು ನಿರ್ಣಯ ತೆಗೆದುಕೊಳ್ಬೇಕು. ಯಾಕಂದರೆ ಕೋರ್ಟ್ನಲ್ಲಿ ನಾಳೆ ಮ್ಯಾಟ್ರ್ ಇದೆ 21ಕ್ಕೆ. ಅದು ಬಗೆಹರಿದ್ಬಿಟ್ರೆ ಒಳ್ಳೆಯದು, ಬಗೆಹರಿದಿದ್ರೆ ಬೇರೆ ರೀತಿ ಇದು ಮಾಡಿಕೊಂಡು ಒಟ್ಟು ಎಲ್ಲ ಎಂಪ್ಲಾಯ್ಮೆಂಟ್ಸ್ ಮುಂದುವರಿಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಥ್ಯಾಂಕ್ ಯು.